ಅನ್ನದ ಜೊತೆಗೆ ರುಚಿಯಾದ ಆರೋಗ್ಯಕರವಾದ ಹಾಗೂ ಸುಲಭವಾದ ಸಾರನ್ನ ಮಾಡೋದಿದ್ರೆ ಈ ಸೊಪ್ಪಿನ ಸಾರನ್ನ ಮಾಡಿ ನೋಡಿ. ಬೇಳೆ ಬೇಡ, ಟೊಮೆಟೊ ಬೇಡ, ಸಾರಿನ ಪುಡಿ ಅಂತೂ ಬೇಡವೇ ಬೇಡ. ಹಾಗೆಯೇ ಬಾಯಿ ರುಚಿ ಇಲ್ಲದೆ ಇರುವಾಗ ಈ ಸಾರು ತುಂಬಾ ಚೆನ್ನಾಗಿರುತ್ತೆ. ಹಾಗಿದ್ರೆ ಸಬ್ಬಸ್ಗೆ ಸೊಪ್ಪಿನ ಸಾರನ್ನ ಹೇಗ್ ಮಾಡೋದು ಅಂತ ನೋಡೋಣ. ನಮಸ್ತೆ, ನಾನು ನಿಮ್ಮ ರಶ್ಮಿ. ಐತಾಳ್ಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲು ಬಾಣಲೆಗೆ 1 ಟೀ ಸ್ಪೂನ್ ಎಣ್ಣೆಯನ್ನ ಹಾಕಿ, ಎಣ್ಣೆ ಬಿಸಿಯಾದ್ಮೇಲೆ 1 ಟೀ ಸ್ಪೂನ್ ಕೊತ್ತಂಬರಿ ಬೀಜ, ಅರ್ಧ ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಕಾಳುಮೆಣಸನ್ನ ಹಾಕಿ ಸ್ವಲ್ಪ ಫ್ರೈ ಮಾಡಿ. ನಂತರ ಇದಕ್ಕೆ 2 ಹಿಡಿ ಆಗುವಷ್ಟು ತೊಳೆದು ಆರಿಸಿದ ಸಬ್ಬಸ್ಗೆ ಸೊಪ್ಪು, 1 ಹಸಿಮೆಣಸನ್ನ ಸೇರಿಸಿ ಕಡಿಮೆ ಉರಿಯಲ್ಲಿ ಸೊಪ್ಪನ್ನ ಚೆನ್ನಾಗಿ ಬಾಡಿಸಿಕೊಳ್ಬೇಕು. 5 ನಿಮಿಷದಲ್ಲಿ ಸೊಪ್ಪಿನ ಪ್ರಮಾಣ ಕಡಿಮೆಯಾಗ್ತಾ ಹೋಗ್ತದೆ. ನಂತರ ಇದಕ್ಕೆ 1/4 ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿಯನ್ನ ಸೇರಿಸಿ 1 ನಿಮಿಷ ಹುರಿದು ಸ್ಟವ್ ಅನ್ನ ಆಫ್ ಮಾಡಿ. ಇದು ಪೂರ್ತಿಯಾಗಿ ಆರಿದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಹುಣಸೆ ಹಣ್ಣು ಹಾಗೆಯೇ 1/4 ಕಪ್ ನೀರನ್ನ ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಈಗ ಅದೇ ಬಾಣಲೆಗೆ ರುಬ್ಬಿದ ಮಿಶ್ರಣ, ಅಗತ್ಯವಿರುವಷ್ಟು ನೀರು, 3/4 ಟೀ ಸ್ಪೂನ್ ಉಪ್ಪು, ಚಿಟಿಕೆ ಬೆಲ್ಲವನ್ನ ಸೇರಿಸಿ ಒಮ್ಮೆ ಮುಗುಚಿ 1 ಕುದಿ ಬರಿಸಿ. ಇದಕ್ಕೆ ನಾವು ಸಾರಿನ ಪುಡಿಯಾಗ್ಲಿ, ಬೇಳೆಯಾಗ್ಲಿ, ಟೊಮೆಟೊ ಆಗ್ಲಿ ಯಾವುದನ್ನೂ ಕೂಡ ಬಳಸಿಲ್ಲ. ತುಂಬಾ ಸುಲಭವಾಗಿ ಮಾಡಬಹುದು. ರುಚಿಯಂತೂ ಅದ್ಭುತವಾಗಿರುತ್ತದೆ. ಕೊನೆಯಲ್ಲಿ ಒಂದು ಒಗ್ಗರಣೆಯನ್ನ ಮಾಡೋಣ. ಒಗ್ಗರಣೆಗೆ ಎಣ್ಣೆ, ಒಣಮೆಣಸು, ಸಾಸಿವೆ, ಕರಿಬೇವು, ಇಂಗು ಇವಿಷ್ಟನ್ನ ಹಾಕಿ ಒಗ್ಗರಣೆ ಮಾಡಿದ್ರೆ ಘಮಘಮ ಪರಿಮಳ ಬರುವ ಸಬ್ಬಸ್ಗೆ ಸೊಪ್ಪಿನ ಸಾರು ರೆಡಿ ಆಯ್ತು. ಅನ್ನದ ಜೊತೆಗಂತೂ ಇದು ತುಂಬಾ ಚೆನ್ನಾಗಿರುತ್ತೆ. ಹಾಗಿದ್ರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.